ಇವಾಗ ಬೇಲೂರು ದೇವಸ್ಥಾನದ ಹತ್ರ ಇದ್ದೀವಿ. ಬೇಲೂರು ದೇವಸ್ಥಾನ ಬಂದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರೋಂಥ ದೇವಸ್ಥಾನ. ಇದು ತುಂಬ ಪುರಾತನವಾದಂಥ ದೇವಸ್ಥಾನ. ಇದು ಹಾಸನ ಡಿಸ್ಟಿಕ್ಕಲ್ಲಿದೆ. ಬೇಲೂರು ಚೆನ್ನಕೇಶವ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಿಮಗೆ ಹಳೆಯ ಪುರಾತನವಾದಂತಹ ಕೆತ್ತನೆಗಳೆಲ್ಲ ತುಂಬ ಚೆನ್ನಾಗಿದೆ. ಕೆತ್ತನೆಗಳನ್ನೆಲ್ಲ ನೀವು ನೋಡ್ಬೋದು. ಇದೆಲ್ಲ ಹ್ಯಾಂಡ್ ಕ್ರಾಫ್ಟ್, ಕೈಯಲ್ಲಿ ಕೆತ್ತನೆ ಮಾಡಿರುವಂಥದ್ದು ಆಗಿನ ಕಾಲದಲ್ಲಿ. ಹಾಗೆ ನೋಡಿ, ಇಲ್ಲೊಂದು ಕಲ್ಯಾಣಿ ಇದೆ. ಈ ಕಲ್ಯಾಣಿ ಬಂದ್ಬಿಟ್ಟು ದೇವಸ್ಥಾನದ ಎಡಭಾಗಕ್ಕೆ ಸಿಗುತ್ತೆ. ನಮಗೆ ಒಳಗಡೆ ಬರ್ತಾ ಇದ್ದಂಗೆ ನಮ್ಮ ಬಲಭಾಗಕ್ಕೆ ಸಿಗುತ್ತೆ ಕಲ್ಯಾಣಿ. ನೋಡಿ, ಇದು ಫಸ್ಟ್ ಎಂಟ್ರಿ ಆದರೆ ನಮಗೆ ಸಿಗುವಂಥದ್ದು ಈ ಕಲ್ಯಾಣಿ. ಅದು ಬಂದು ಎಂಟ್ರಿ ಆಗಿ ಬಲಭಾಗಕ್ಕೆ ಮೊದಲನೇ ಬಾರಿಗೆ ನಮಗೆ ಸಿಗುವಂಥದ್ದು ಕಲ್ಯಾಣಿ. ಕಲ್ಯಾಣಿಯಿಂದ ಹಾಗೆ ನಾವು ಹೀಗೆ ಮುಂದೆ ಬಂದರೆ ನಮಗೆ ಮುಂದೆಗಡೆ ಸಿಗುವಂಥದ್ದು ಇದೇ ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್ಲು, ಬೇಲೂರು ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್. ಈಗ ದೇವಸ್ಥಾನದ ಮುಂದೆ ನಾವಿದ್ದೀವಿ. ದೇವಸ್ಥಾನ ಸುತ್ತಮುತ್ತ ಇನ್ನೂ ಹಲವಾರು ಕಟ್ಟಡಗಳಿವೆ, ಪುರಾತನ ಕಟ್ಟಡಗಳು. ಬನ್ನಿ, ಪುರಾತನ ಕೆತ್ತನೆಗಳು ನೋಡೋಣ ಯಾವ ರೀತಿ ಇದೆ. ಇದೆಲ್ಲ ಹೊಯ್ಸಳ ಕಾಲದಂಥ ಕೆತ್ತನೆಗಳಿವೆಲ್ಲ. ಈಗಿನ ಕಾಲದಲ್ಲಿ ಈ ಥರ ಕೆತ್ತನೆಗಳು ತುಂಬಾ ಕಷ್ಟ. ನೋಡಿ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದೆ. ಹಿಂದೆಗಡೆಯಿಂದ ಆರಾಮ ಕೈ ಹೋಗುತ್ತೆ. ಹಿಂಗೆ ಡಬಲ್ ಫ್ರೇಮ್ ಥರ ಮಾಡಿಬಿಟ್ಟಿದ್ದಾರೆ. ಹೊಯ್ಸಳ ರಾಜರು ಕಾಲದಲ್ಲಿ ಮಾಡಿರುವಂಥ ದೇವಸ್ಥಾನ. ಅದ್ಭುತವಾದಂಥ ಶಿಲ್ಪಕಲೆ ಇದೆ.
ಬೇರೆ ದೇವಸ್ಥಾನಗಳಿದೆ. ಇದೊಂದು ಮಂಟಪ ಇದೆ. ಇಲ್ಲಿ ಬಂದುಬಿಟ್ಟು ಯಾವುದೇ ರೀತಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾದರೂ ಇದರಲ್ಲಿ ಮಾಡ್ತಾರೆ. ದೇವಸ್ಥಾನದ ಉತ್ಸವ ಮೆರವಣಿಗೆ ಮತ್ತು ಸಣ್ಣ ಪುಟ್ಟ ಹೋಮ ಹವನಗಳು ಇವನ್ನೆಲ್ಲ ಈ ಭಾಗದಲ್ಲಿ ಮಾಡ್ತಾರೆ. ಹಾಗೆ ಈ ದೇವಸ್ಥಾನದಲ್ಲಿ ಕೂಡ ಹೋಮ ಹವನಗಳನ್ನೆಲ್ಲ ಮಾಡ್ತಾರೆ. ಇದು ಒಂದು ದೇವಿ ದೇವಸ್ಥಾನ. ಈ ದೇವಸ್ಥಾನ ಈಗ ಕ್ಲೋಸ್ ಇದೆ ಸದ್ಯಕ್ಕೆ. ಚೆನ್ನಕೇಶವ ಸ್ವಾಮಿ ಟೆಂಪಲ್ ಮಾತ್ರ ಓಪನ್ ಇರೋದು, ಮೇಯ್ನ್ ದೇವಸ್ಥಾನ. ಇನ್ನು ಮಿಕ್ಕಿದಂತೆ ಎಲ್ಲ ಸಣ್ಣ ಪುಟ್ಟ ದೇವಸ್ಥಾನಗಳು ಸುತ್ತಲೂ ಇರೋ ಎಲ್ಲ ದೇವಸ್ಥಾನಗಳು ಕ್ಲೋಸ್ ಇದೆ ಇವತ್ತಿಗೆ. ಎಷ್ಟು ಚೆನ್ನಾಗಿದೆ ಶಿಲ್ಪಕಲೆಗಳು, ಅದ್ಭುತವಾಗಿ ಮಾಡಿದ್ದಾರೆ.